ನಮಸ್ಕಾರ, ವೆಲ್ಕಮ್ ಟು ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ಸ್. ಡೈಲಿ ಹಿಂದೂ ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಿ ಅದರದ್ದು ವೀಡಿಯೋನ ಯೂಟ್ಯೂಬಲ್ಲಿ ಹಾಕ್ತೀವಿ. ನಾವು ಹಿಂದೂ ನ್ಯೂಸ್ ಪೇಪರಿಂದು ಹ್ಯಾಂಡ್ ರಿಟನ್ ನೋಟ್ಸ್ ಅವತ್ತಿನ ದಿನದ್ದು ಸಂಕ್ಷಿಪ್ತವಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆಸ್ ವೆಲ್ ಆಸ್ ಕಾಪರೇಜ್ ಆ್ಯಪಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಪ್ರತಿದಿನ ಎಡಿಟೋರಿಯಲ್ ಬೇಸಿಸ್ ಮೇಲೆ ನಾವು ಒಂದು ಮೇನ್ಸ್ ಕ್ವಶನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ನೀವು ಆನ್ಸರ್ ಬರೆದು ಫ್ರೀ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಬೋದು. ನೀವು ನಿಮ್ಮ ಆನ್ಸರ್ ಸ್ಕ್ರಿಪ್ಟನ್ನು PDF ಫಾರ್ಮೆಟಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಕಳಿಸ್ಕೊಡಿ. ಅದಾದಮೇಲೆ ಕನ್ನಡ ಇಂಗ್ಲೀಷ್ ಎರಡಕ್ಕೂ ಟ್ರಾನ್ಸ್ಲೇಟ್ ಆಗಿರುವಂತಹ ಕಂಪ್ಲೀಟ್ ಸಂಕ್ಷಿಪ್ತವಾಗಿ ಇಡೀ ವೀಕಲ್ಲಿ ನಡೆದಿರುವಂತಹ ಕರೆಂಟ್ ಅಫೇರ್ಸಿಂದು ಒಂದು ಮ್ಯಾಗ್ಝಿನನ್ನು ನಾವು ಎವ್ರಿ ಸಂಡೇ ನಿಮಗೆ ಮಾರ್ನಿಂಗ್ ಅಪ್ಡೇಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಓದ್ಬೋದು. ದಟ್ ಈಸ್ ವೀಕ್ಲಿ ಕರೆಂಟ್ ಅಫೇರ್ಸಿಂದು ಒಂದು ಸ್ಮಾಲ್ ಮ್ಯಾಗ್ಝಿನ್. ದೆನ್ ಪ್ರತಿದಿನಕ್ಕೆ 3 MCQ ಅಂತ ಲೆಕ್ಕ ಹಿಡಿದ್ರೂ 6 ದಿನಕ್ಕೆ ನಮಗೆ 18 MCQs ಆಯಿತು. ಸಂಡೇ ಸಾಯಂಕಾಲ ಆ 18 MCQs ಬೇಸ್ಡ್ ಅಪಾನ್ ಕರೆಂಟ್ ಅಫೇರ್ಸ್ ನಾವು ಅದನ್ನು ಟೆಸ್ಟ್ ಕೊಡ್ತೀವಿ. ನೀವು ಅಷ್ಟನ್ನು ಮಾಡಿಕೊಂಡ್ರೆ ಕರೆಂಟ್ ಅಫೇರ್ಸಿಂದು ಮತ್ಯಾವುದು ವೆರಿ ಮಾಡೋವಂಥ ಅವಶ್ಯಕತೆ ಇಲ್ಲ, ಮತ್ಯಾವುದು ನೋಡೋವಂಥ ಅವಶ್ಯಕತೆ ಇಲ್ಲ. ವಿಲ್ ಬಿ ಕವರಿಂಗ್ ಎಂಡ್ ಟು ಎಂಡ್. ಥ್ಯಾಂಕ್ ಯು. ಎಲ್ರಿಗೂ ಕಾಪರೇಜ್ ಸ್ಟಡಿ ಸರ್ಕಲ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಮಸ್ಕಾರ ಹೇಳ್ತಾ ಎಲ್ರಿಗೂ ಸ್ವಾಗತ ಹೇಳ್ತೀನಿ. ಇವತ್ತು ನಾವು ಜನವರಿ 8 ನಮ್ಮ ಹಳೇದೇನು ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್ ಏನು ಪ್ರೋಗ್ರಾಮ್ ಇದೆಯಲ್ಲ ಅದನ್ನು ಇನ್ಮೇಲೆ ಡೈಲಿ ಕಂಟಿನ್ಯೂ ಮಾಡ್ತಾ ಹೋಗುತ್ತೆ. ಆದರೆ ಹೊಸ ಆವಿಷ್ಕಾರಗಳ ಜೊತೆಗೆ, ಅಂದರೆ ಹಳೆ ಥರ ಏನು ನ್ಯೂಸ್ ಪೇಪರ್ ಟೂರು ಅದೆಲ್ಲ ಏನಿತ್ತಲ್ಲ ಅದೆಲ್ಲ ಈಗ ಬಿಟ್ಬಿಟ್ಟು ನಿಮಗೆ ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಹೆಲ್ಪ್ ಆಗಬೇಕು, ಏನು ಆರ್ಟಿಕಲ್ಸ್ ಅವತ್ತಿನ ಪೇಪರಲ್ಲಿ ಏನಿರುತ್ತಲ್ಲ ಅದನ್ನು ನಿಮಗೆ ಡೈರೆಕ್ಟಾಗಿ ಇದನ್ನು ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಕೊಡಾಗುತ್ತದೆ ಹಿಂದೂ ಪೇಪರಲ್ಲಿ. ಹಾಗೆ ಇದ್ರ ಜೊತೆಗೆ ಇದು ಪ್ರತಿದಿನ ಮಂಡೆಯಿಂದ ಸ್ಯಾಟರ್ಡೆ ತನಕ ಈ ಥರ ನಡ್ಕೊಂಡು ಹೋಗುತ್ತೆ. ಸಂಡೇ ನಿಮಗೆ ಸುಮಾರು 10 ರಿಂದ 12 ನ್ಯೂಸ್ ಪೇಪರ್ಗಳ ಎಲ್ಲ ಒಂದು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ, ಮೇನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಏನು ಆರ್ಟಿಕಲ್ಸ್ ಬೇಕಾಗುತ್ತಲ್ಲ, ಅದು ಹಿಂದೂ ಆಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ಡೆಕ್ಕನ್ ಹೆರಾಲ್ಡ್ ಆಗಿರ್ಬೋದು, ಮಿಂಟ್ ಆಗಿರ್ಬೋದು, PIB, ಇದೆಲ್ಲದ್ರಿಂದನೂ ಕೂಡ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ನ ನಿಮಗೆ ಸಂಡೇ ಅದ್ರ ಕಂಪೈಲೇಷನ್, ಅದು ಇಂಗ್ಲೀಷ್ ಮತ್ತು ಕನ್ನಡ ಎರಡರದ್ದು ಇದನ್ನು ಕನ್ನಡ ಟ್ರಾನ್ಸ್ಲೇಷನ್ ಆಗಿರೋದು ಕೂಡ ನಿಮಗೆ ಸಂಡೇ ಕಂಪ್ಲೀಟ್ ಒಂದು ವೀಕ್ಲಿ ಕಂಪೈಲೇಷನ್ ಕೂಡ ಸಿಗುತ್ತೆ. ಇದ್ರ ಜೊತೆಗೆ ನಿಮಗೆ ಮಂತ್ಲಿ ಮ್ಯಾಗ್ಝಿನ್ ಕೂಡ ಸಿಗ್ತಾ ಹೋಗುತ್ತೆ. ಇದು ಇನ್ಮೇಲೆ ಯಥಾ ರೀತಿ ನಡ್ಕೊಂಡು ಹೋಗುತ್ತೆ, ಯಾವುದೇ ಥರದ ಇದು ಇಲ್ದಲೆ. ಓಕೆ, ಹಂಗಾರೆ ಇವತ್ತಿನ ಸೆಷನ್ನ ನಾವು ಸ್ಟಾರ್ಟ್ ಮಾಡೋಣ. ಇವತ್ತು ಜನವರಿ 8, 2024 ಕಾಪರ್ಸ್ ಕರೆಂಟ್ ಕ್ಯಾಪ್ಚರ್. ಓಕೆ, ನೋಡ್ತಾ ಹೋಗೋಣ ಮುಂದೆ. ಓಕೆ, ನ್ಯೂಸ್ ಪೇಪರಲ್ಲಿ ಏನಿತ್ತು ಅಂದರೆ ಇವತ್ತೊಂದು ನ್ಯೂ ಐ ಅಂತ ಒಂದು ಎಡಿಟೋರಿಯಲ್ ಇತ್ತು. ಇದು ತುಂಬ ಸೊಗಸಾಗಿದೆ, ಚಿಕ್ಕದಾಗಿದೆ, ಚೊಕ್ಕವಾಗಿದೆ. ಏನು ಹೇಳಿದ್ದಾರೆ ಅಂತಂದರೆ, ಇದು ಇಸ್ರೋದವ್ರು ಏನು ಮಾಡಬೇಕು ಅಂತಂದರೆ ಎಲ್ರಿಗೂ ಕೂಡ ಇದನ್ನು ಮಾಡಬೇಕು. ಇದು ಫಸ್ಟ್ ಆಫ್ ಆಲ್ ನಮ್ಮ GS3ನ ಅವೇರ್ನೆಸ್ ಇನ್ ದ ಫೀಲ್ಡ್ ಆಫ್ IT, ಸ್ಪೇಸ್, ಕಂಪ್ಯೂಟರ್ಸ್, ರೊಬಾಟಿಕ್ಸ್, ನ್ಯಾನೋ ಟೆಕ್ನಾಲಜಿ, ಬಯೋಟೆಕ್ನಾಲಜಿಯಲ್ಲಿ ಏನು ಬರುತ್ತಲ್ಲ ಅದರಲ್ಲಿ ಸ್ಪೇಸ್ ಅನ್ನೋ ಒಂದು ಏನು ಟಾಪಿಕ್ ನೋಡ್ತೀವಲ್ಲ ಅದರಲ್ಲಿ ಇದನ್ನು ನಾವು ತುಂಬ ನೋಡ್ಕೋಬೋದು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟು. ಇದ್ರ ಬೇಸ್ ಮೇಲೆ ಪ್ರಿಲಿಮ್ಸಲ್ಲೂ ಕೂಡ ನಾವು ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಪರ್ಟಿಕ್ಯುಲರ್ ಈ ಒಂದು ಆರ್ಟಿಕಲ್ ಬೇಸ್ ಮೇಲೆ ನಾವು ಪ್ರಿಲಿಮ್ಸಲ್ಲಿ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರಲ್ಲಿ ಕೆಲವು ಎಂಥ ಇನ್ಫಾರ್ಮೇಷನ್ಸ್ ಇದೆ ಅಂತಂದರೆ ಎಲ್ಲೂ ಕೂಡ ಸಿಗದಲ್ಲೇ ಇರೋಂಥ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ಸ್ ಈ ಆರ್ಟಿಕಲಲ್ಲಿ ಇದೆ. ಇನ್ನು ಮೇನ್ಸಲ್ಲೂ ಕೂಡ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಈ ಥರದ್ದು ಒಂದು ಇಶ್ಯೂನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರಿ, ಏನು ಹೇಳುತ್ತಪ್ಪ ಅಂತಂದರೆ ನ್ಯೂ ಹೈ ಅನ್ನೋ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತಂದರೆ ಅವ್ರು ಏನು ಹೇಳ್ತಾರೆ, ಆಥರ್ ಏನು ಹೇಳ್ತಾರೆ ಅಂತಂದರೆ ಇಸ್ರೋ ಏನಂತಂದರೆ ಎಲ್ರಿಗೂ ಅದರದ್ದು ಒಂದು ಇಸ್ರೋದು ಒಂದು ಬೆಳವಣಿಗೆ, ಅದರಿಂದ ಬರ್ತಾ ಇರುವಂಥ ರಿಸಲ್ಟ್ಸು ಅದು ಕೆಲವ್ರಿಗಷ್ಟೇ ಸೀಮಿತ ಆಗಬಾರ್ದು, ಎಲ್ರಿಗೂ ಕೂಡ ಅದ್ರ ಒಂದು ಇದು ಸಿಗಬೇಕು ಅನ್ನೋ ಒಂದು ಇದನ್ನು ಆಥರ್ ಹೇಳ್ತಾ ಇದ್ದಾರೆ. ಸರಿ, ಏನು ಹೇಳ್ತಾ ಇದ್ದಾರೆ, ಅದ್ರ ಜೊತೆಗೆ ಇದರಲ್ಲಿ ಬೇರೆ ಏನೇನು ಟೆಕ್ನಿಕಲ್ ಡೀಟೇಲ್ಸ್ ಇದೆ ನೋಡಿ. ರೀಸೆಂಟಾಗಿ ನೀವು ಎಲ್ರಿಗೂ ಗೊತ್ತಿತ್ತು, ಜನವರಿ 6ನೇ ತಾರೀಕು ಅಂದರೆ ಶನಿವಾರ ಸಂಜೆ ಅಷ್ಟೊತ್ತಿಗೆ ಆದಿತ್ಯ L1 ಸ್ಪೇಸ್ ಕ್ರಾಫ್ಟ್ ಏನು ನಾವು ಇದನ್ನು ಎಕ್ಸ್ಪೋಸ್ಯಾಟ್ ಮಿಷನ್ ಅಂತ ಏನು ಇದನ್ನು ಮಾಡಿ ಆದಿತ್ಯ L1 ಇದನ್ನು ಸ್ಪೇಸ್ ಕ್ರಾಫ್ಟನ್ನು ಏನು L1 ಪಾಯಿಂಟಿಗೆ ಕಳಿಸ್ಬೇಕು ಅಂತಿದ್ವಿ, ಅದನ್ನು ಆರ್ಬಿಟಿಗೆ ಜಾಯಿನ್ ಮಾಡಬೇಕು ಅಂತಿತ್ತು. ಅದು ಶನಿವಾರ ಸಂಜೆ ಅದು ಸಕ್ಸಸ್ ಆಗಿದೆ. L1 ಪಾಯಿಂಟ್ ಇದಕ್ಕೆ ಅವರು ಜಾಯಿನ್ ಮಾಡಿದ್ದಾರೆ ಅದನ್ನು. ಸರಿ, ಹಂಗಾರೆ ಈ ಸ್ಪೇಸ್ ಮಿಷನ್ನಿನ ಅವಧಿ ಎಷ್ಟು? 5 ವರ್ಷ. ಓಕೆ, 5 ವರ್ಷ ಇದು ಸನ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಆಗಿ ಸ್ಪೇಸ್ ಕ್ರಾಫ್ಟ್ ಆಗಿ ಕೆಲಸ ಮಾಡುತ್ತೆ. ನಿಮ್ಗೆಲ್ರಿಗೂ ಗೊತ್ತಿದೆ ಇದೊಂದು ಅಬ್ಸರ್ವೇಟರಿ ಕ್ಲಾಸ್ ಸೋಲಾರ್ ಮಿಷನ್ ಆಗಿರುತ್ತೆ. ಸರಿ, ಹಾಗಾದರೆ ಪ್ರಿಲಿಮ್ಸಲ್ಲಿ ನೋಡಿ, ಪ್ರಿಲಿಮ್ಸಲ್ಲಿ ಈ ಬೇಸ್ ಮೇಲೆ ಒಂದು ಕ್ವಶನ್ ಬರ್ಬೋದು. ಇದೇನು ಮೊದಲನೇದ ಈ ಥರ ನಾವು ಇದು ಸೋಲಾರ್ ಅಥವಾ ಸನ್ನನ್ನು ಅಬ್ಸರ್ವ್ ಮಾಡುವಂಥ ಸ್ಪೇಸ್ ಕ್ರಾಫ್ಟ್ ಮೊದಲನೇದ ಅಂತ ಕೇಳಿದ್ರೆ ಇಲ್ಲ, ಇದು ಮೊದಲನೇದಲ್ಲ. 1901ರಲ್ಲಿ ಕೊಡೈಕೆನಾಲ್ ಸೋಲಾರ್ ಅಬ್ಸರ್ವೇಟರಿ ಅಂತ ಆಲ್ರೆಡಿ ಒಂದು ಮುಂಚೆನೆ ಕಳಿಸಿದ್ದಾರೆ. ಅದರದ್ದು ಫಾಲೋ ಅಪ್ ಥರ ಒಂದು ಇದು
ಯಾವುದು ಆದಿತ್ಯ L1 ಸ್ಪೇಸ್ ಕ್ರಾಫ್ಟ್. ಓಕೆನಾ. ಇನ್ನು ಎಕ್ಸ್ಪೋಸ್ಯಾಟ್ ಮಿಷನ್ ಏನಿದೆಯಲ್ಲ, ಇದು ಒಂದು ಎಕ್ಸ್ರೇ ಪೋಲರಿಮೀಟರ್ ಸ್ಯಾಟಲೈಟ್ ಆಗಿರುತ್ತೆ. ಸರಿ, ದಿಸ್ ಇಸ್ ಅ ಸೆಕೆಂಡ್ ಟೈಪ್ ಆಫ್ ದಿಸ್ ಟೈಪ್. ಮೊದಲನೇದು ಯಾವುದು ಆಸ್ಟ್ರೋಸ್ಟಾಟ್, ಆಲ್ರೆಡಿ ಈ ಥರದ ಎಕ್ಸ್ರೇ ಪೋಲರಿಮೀಟರ್ ಸ್ಯಾಟಲೈಟ್ನ ಆಲ್ರೆಡಿ ತೊಗೊಂಡೋಗಿದೆ. ಇದು ಎರಡನೇದು. ಓಕೆ. ಇನ್ನು ಇದ್ರ ವಿಶೇಷತೆ ಏನು ಅಂತಂದರೆ, ಈ ಒಂದು ಆದಿತ್ಯ L1 ಅಬ್ಸರ್ವೇಟರಿ ಸೋಲಾರ್ ಮಿಷನ್ದು ವಿಶೇಷತೆ ಅಂದರೆ ಇದು 7 ಇನ್ಸ್ಟ್ರೂಮೆಂಟ್ಸ್ನ ಹೊಂದಿದೆ. ಓಕೆ. ಇದು ನೋಡಿ ಡೈರೆಕ್ಟಾಗಿ ನಮಗೆ ಪ್ರಿಲಿಮ್ಸಲ್ಲಿ ಮ್ಯಾಥ್ಸ್ ಫಾಲೋಯಿಂಗ್ ಅಲ್ಲಿ ಬರ್ಬೋದು. ಯಾವ್ದಾವುದಕ್ಕೆ ಜೋಡಿಸ್ರಿ, ಓನ್ಲಿ 1, ಓನ್ಲಿ 2, ಈಗ ಗೊತ್ತಿದೆಯಲ್ಲ UPSC ಅವ್ರ ಬ್ರಹ್ಮಾಸ್ತ್ರ, ಓನ್ಲಿ 1, ಓನ್ಲಿ 2, ಓನ್ಲಿ 3. ಹಂಗಾಗಿ ನೀವು ಎಲಿಮಿನೇಷನ್ ಎಲ್ಲ ನಂಬ್ಕೊಂಡು ಕೂರೋಕ್ಕಾಗಲ್ಲ ಇನ್ಮೇಲಿಂದ. ಸೊ ಈ ಥರ ಡೈರೆಕ್ಟಾಗಿ ಪ್ರಿಲಿಮ್ಸ್ ಬರ್ಬೋದು ಕ್ವಶನಿಗೆ. ಏನಂತಂದರೆ 7 ಇನ್ಸ್ಟ್ರೂಮೆಂಟ್ಸ್ನ ಯೂಸ್ ಮಾಡಿದ್ದಾರೆ. ಏನಂದರೆ VELC ಅಂತ. VELC ಅಂತಂದರೆ ಇದು ಒಂದು ಕೊರೋನಾಗ್ರಾಫ್ ಅಂದರೆ ಸ್ಟಡಿ ಅಪ್ಪರ್ ಮೋಸ್ಟ್ ಲೇಯರ್ ಆಫ್ ದ ಸನ್ಸ್ ಅಟ್ಮಾಸ್ಫಿಯರ್. ಕೊರೋನಾ ಇದೆ ಮಾಸ್ ಎಜೆಕ್ಷನ್ಸ್ ಏನಿರುತ್ತಲ್ಲ ಅದನ್ನು ಸ್ಟಡಿ ಮಾಡೋಕ್ಕೆ ಯೂಸ್ ಮಾಡ್ತಾರೆ VELC. ಇನ್ನು ನೆಕ್ಸ್ಟ್ ಹಾಗೆ SUIT ಅನ್ನೋದು ಒಂದಿದೆ. ಇದೇನಂತಂದರೆ ಅಲ್ಟ್ರಾವೈಲೆಟ್ ಇಮೇಜಿಂಗ್ ಟೆಲಿಸ್ಕೋಪ್ನ ಅಲ್ಲಿ ಅದನ್ನು ಇದನ್ನ ಮಾಡ್ತಾರೆ. ನೆಕ್ಸ್ಟ್ ಇದೊಂದು ಇನ್ಸ್ಟ್ರೂಮೆಂಟ್ ಇದು. ಇನ್ನು ಸೋಲೆಕ್ಸಸ್ ಮತ್ತು ಹೆಲಿಯೋಸು ಇದೇನಂತಂದರೆ ಸೋಲಾರ್ ಫ್ಲೇಸು ಮತ್ತು ಕೊರೋನಲ್ ಮಾಸ್ ಎಜೆಕ್ಷನ್ಸ್ನ ಅಬ್ಸರ್ವ್ ಮಾಡುವಂಥ ಇನ್ಸ್ಟ್ರೂಮೆಂಟ್ ಇದು. ಇನ್ನು ಆಸ್ಪೆಕ್ಸ್ ಮತ್ತು ಪಾಪ ಅದು ಸೋಲಾರ್ ವಿಂಡ್ ಮತ್ತು ಪ್ಲಾಸ್ಮಾನ ಅಬ್ಸರ್ವ್ ಮಾಡೋದು. ಇದೆಲ್ಲ ಕಂಪ್ಲೀಟ್ ಫ್ಯಾಕ್ಚುಯಲ್ ಇದೆ. ಇದು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಷ್ಟಲ್ಲೇ ಇದು ಮಾಡೋಂಥ ಒಂದು ಇದಿರೋದು. ಆಮೇಲೆ ಸೆಟ್ ಆಫ್ ಡಿಜಿಟಲ್ ಮ್ಯಾಗ್ನೋಮೀಟರ್ಸ್ ಯೂಸ್ ಮಾಡಿದ್ದಾರೆ. ದಟ್ ಇದೆ ಅಂದರೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಸ್ಟಡಿ, ಅಂದರೆ ಆ ಸೆಟಲೈಟ್ನ ಸ್ಪೇಸ್ ಕ್ರಾಫ್ಟ್ನ ಸುತ್ತಮುತ್ತ ಏನು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಲ್ಲ ಅದನ್ನು ಸ್ಟಡಿ ಮಾಡೋಕ್ಕೋಸ್ಕರ ಕೆಲವೊಂದು ಡಿಜಿಟಲ್ ಮ್ಯಾಗ್ನೋಮೀಟರ್ಸ್ನ ಯೂಸ್ ಮಾಡಿದ್ದಾರೆ. ಇದು ಪ್ರಿಲಿಮ್ಸಿಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಓಕೆ. ಇದನ್ನು ಇಷ್ಟೇ ಹೇಳ್ತಾ ಇದ್ದಾರೆ. ಇದು ಆಥರ್ ಏನು ಹೇಳಿದ್ದಾರೆ ಅಂತಂದರೆ, ನೋಡ್ರಪ್ಪ ಇದು ಇಸ್ರೋದು ಈ ಥರದ್ದೊಂದು ಕೆಲವೊಂದೊಂದು ಇದನ್ನು ತುಂಬ ಎಲ್ಲರಿಗೂ ಇದನ್ನ ಮಾಡಬೇಕು. ಅಂದರೆ ಅವ್ರೇನು ಕಂಪೇರ್ ಮಾಡಿದ್ದಾರೆ ಅಂತಂದರೆ, ಇದು ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಂತ ಏನಿದೆ ಅದು ಕಂಪೇರ್ ಮಾಡಿದ್ದಾರೆ. ಸೊ ಆದರೆ ಆಥರ್ ಏನು ಹೇಳ್ತಾ ಇದ್ದಾರೆ ನೋಡಿ, ಎಲ್ಲದೂ ಕಂಪೇರ್ ಅದು ಮೂರು ಅಸೋಸಿಯೇಷನ್ ಸೇರಿಬಿಟ್ಟು ನಡೆಸ್ತಾ ಇರೋದು. ಆದರೆ ನಮ್ಮ ಇಸ್ರೋ ದೊಡ್ಡದಾಗಿ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು. ಎಲ್ಲದೂ ಕೂಡ ಇಮೇಜಸ್ ಆಗೋಕ್ಕಾಗಲ್ಲ. ಆದರೆ ನಾವು ಜನಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಆಥರು ಹೇಳಿದ್ದಾರೆ. ಇದು ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಆರ್ಟಿಕಲಿಗೆ ಬರೋಣ. ನೆಕ್ಸ್ಟ್ ಆರ್ಟಿಕಲಿಗೆ ಬಂದರೆ ಏನು ಅಂತಂದರೆ, ಇದು ನೋಡಿ, ಸ್ಟ್ರಕ್ಚರ್ಡ್ ನೆಗೋಸಿಯೇಷನ್ ಆಸ್ ಅ ಬೂಸ್ಟ್ ಫಾರ್ ಡಿಸಬಿಲಿಟಿ ರೈಟ್ಸ್. ಓಕೆ. ಸ್ಟ್ರಕ್ಚರ್ಡ್ ನೆಗೋಸಿಯೇಷನ್ ಒಂದು ಕಾನ್ಸೆಪ್ಟ್ನ ತಂದಿದ್ದಾರೆ ಆಥರ್. ಓಕೆ. ಇದು ನಮ್ಮ GS2ನ ಸೋಷಲ್, ನೀವು ಹೇಳ್ಬೋದು ಯಾವ್ದ್ರಲ್ಲಿ ಬರುತ್ತೆ ಇದು ಸ್ಟ್ರಕ್ಚರ್ ನೆಗೋಷಿಯೇಷನ್ ಅಂದರೆ ಏನು, ನಾನು ಹೇಳ್ತೀನಿ ಅದನ್ನು. ಏನಂದರೆ GS2ನ ಸೋಷಲ್ ಜಸ್ಟಿಸಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಫಾರ್ ವಲ್ನರಬಲ್ ಸೆಕ್ಷನ್ಸ್ ಆಫ್ ಪಾಪ್ಯುಲೇಷನ್ಸ್ ಬೈ ದಿ ಸೆಂಟರ್ ಆ್ಯಂಡ್ ಸ್ಟೇಟ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆಫ್ ದಿ ಸ್ಕೀಮ್ಸ್. ಅದರಲ್ಲಿ ಈ ಡಿಸೇಬಲ್ಡ್ ಸೆಕ್ಷನ್ ಅಂತ ಏನು ಬರುತ್ತಲ್ಲ, ಇದು ನಾಟ್ ಓನ್ಲಿ ಡಿಸೇಬಲ್ಡ್ ಸೆಕ್ಷನ್ ಅಂತಲ್ಲ. ನೀವು ಇದು ಓದಿದ್ಮೇಲೆ ನಿಮಗೆ ಇದು ಎಕ್ಸ್ಪ್ಲನೇಷನ್ ಆದಮೇಲೆ ಗೊತ್ತಾಗುತ್ತೆ. ಇದನ್ನು ನೀವು ಬೇಕಾದರೆ ಫಿಟ್ ಮಾಡ್ಬೋದು ಈ ಕಾನ್ಸೆಪ್ಟನ್ನು. ಆ ಥರದೊಂದು ಕಾನ್ಸೆಪ್ಟು. ಅದಕ್ಕೆ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ, ಅದು ಎಸ್ಪೆಷಲಿ ಈ ಒಂದು ಸೋಷಲ್ ಜಸ್ಟಿಸಲ್ಲಿ ವೆಲ್ಫೇರ್ ಸ್ಕೀಮ್ಸ್ ಅಂತ ಏನಿದೆ ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನಿಸ್ತು. ಹಾಗಾಗಿ ಇದನ್ನು ತಂದಿದ್ದೀನಿ ನಿಮಗೆ. ಸರಿ, ಏನು ಹೇಳ್ತಾ ಇದ್ದಾರೆ ಆಥರ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಡಿಸೇಬಿಲಿಟಿ ರೈಟ್ಸು ನಿಮ್ಗೆಲ್ಲರಿಗೂ ಗೊತ್ತು. ಎಲ್ಲರೂ ನ್ಯೂಸ್ ಪೇಪರಲ್ಲೆಲ್ಲ ಓದಿರ್ತೀರಾ, ನ್ಯೂಸಲ್ಲಿ ಕೇಳಿರ್ತೀರಾ, ಎಲ್ಲ ಕೇಳಿರ್ತೀರಾ. ಏನಂತ ಅಂದರೆ, ಎಲ್ಲ ಕಡೆ ಇತ್ತೀಚೆಗೆ ಈವನ್ ಪ್ರೈವೇಟ್ ಸೆಕ್ಟರ್ ಕೂಡ ಗೌರ್ಮೆಂಟ್ ಸೆಕ್ಟರ್ ಕೂಡ ಎಲ್ಲ ಡಿಸೇಬಿಲಿಟಿ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಬೇಕು ಅಂತ ಎಲ್ಲ ಇದಿದೆ. ಆದರೆ ನೀವು ಎಲ್ಲಾದರೂ ಕಂಡಿದ್ದೀರಾ ಡಿಸೇಬಿಲಿಟಿ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ದೀರಾ? ಕೆಲವು ಕಡೆ ರೈಲ್ವೆ ಸ್ಟೇಷನ್ ಕಾಣ್ಬೋದು, ಏರ್ಪೋರ್ಟ್ಸಲ್ಲಿ ಇರೋದು. ಆದರೆ ಪ್ರೈವೇಟ್ ಸೆಕ್ಟರ್ ಎಲ್ಲಾದರೂ ಯಾವ ಥರ ನೋಡಿದ್ದೀರಾ? ಯಾವ್ದಾರ ಮಾಲ್ಗಳಲ್ಲಿ ಹೋದಾಗ ಯಾವ್ದಾರ ಡಿಸೇಬಲ್ಸಿಗೆ ಇದು ಉಪಯೋಗ ಆಗೋಂಥದ್ದು ಏನಾದರೂ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ದೀರಾ? ಇಲ್ಲ. ಸೊ ಹಾಗಾದ್ರೆ ಡಿಸೇಬಲ್ಡ್ ಯಾರಾದ್ರೂ ಹೋಗ್ಬೇಕು ಇದನ್ನೆಲ್ಲ ನಮ್ಮ ರೈಟ್ಸನ್ನು, ನಮಗೆ ಒಂದು ಡಿಗ್ನಿಟಿ ಆಡ್ ಲೈಫ್ನ ಇದನ್ನ ಮಾಡೋಕ್ಕೋಸ್ಕರ ನಾವು ಒಂದು ಎಲ್ಲರ ಥರ ಬದುಕಬೇಕು ಅಂತ ಕೇಳೋದಕ್ಕೆ ಏನು ಮಾಡಬೇಕು? ಸೊ ಅದಕ್ಕೆ ಆ ಥರ ಏನು ಹೇಳಿದ್ದಾರೆ, ಸ್ಟ್ರಕ್ಚರ್ಡ್ ನೆಗೋಷಿಯೇಷನ್. ಇದ್ರ ಬೆನ್ನಲ್ಲೇ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಕೋರ್ಟ್ಗಳಲ್ಲಿ ಗೊತ್ತು, ನಮ್ಮ ಕೋರ್ಟ್ಗಳಲ್ಲಿ ಆಗಲಿ ಅಲ್ಲೇ ಲಕ್ಷಗಟ್ಟಲೆ ಕೇಸ್ ಪೆಂಡಿಂಗ್ಗಳಿದೆ. ಆ ಲಕ್ಷಗಟ್ಟಲೆ ಕೇಸ್ ಜೊತೆ ಮತ್ತೆ ಇವರು ಡಿಸೇಬಲ್ನವರು ಮತ್ತೆ ಕೋರ್ಟಿಗೆ ಲಿಟಿಗೆಂಟ್ಸ್ ಆಗಿ ಹೋದರೆ ಯಾವತ್ತು ನ್ಯಾಯ ಸಿಗುತ್ತೆ? ಅದಕ್ಕೆ ಆಥರ್ ಅವ್ರು ಏನು ಹೇಳಿದ್ದಾರೆ, ಬೆಸ್ಟಾಗಿ ಒಂದು ಸೊಲ್ಯೂಷನ್ ಏನು ತಂದಿದ್ದಾರೆ ಅಂದರೆ ಸ್ಟ್ರಕ್ಚರ್ಡ್ ನೆಗೋಸಿಯೇಷನ್ ಅಂದರೆ ಏನಂತಂದರೆ, ಪ್ರೈವೇಟ್ ಪಾರ್ಟಿಗಳನ್ನು ಅಥವಾ ಗ್ರೀವಿಯನ್ಸ್ ರೆಡ್ರೆಸಲ್ ಮೆಕ್ಯಾನಿಸಮ್ಸ್ನ ಏನು ಕರೆದ್ಬಿಟ್ಟು ಇದೊಂದು ಆಲ್ಟರ್ನೇಟಿವ್ ಗ್ರೀವಿಯನ್ಸ್ ರೆಡ್ರೆಸಲ್ ಮೆಕ್ಯಾನಿಸಮ್ ಇದು. ಯಾವ ಥರ ಯಾರು ಇದನ್ನು ಮಾಡಬೇಕಾಗಿರ್ತಾರೆ, ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಕಂಪ್ನಿಗಳಾಗಿರ್ಬೋದು, ಬೇರೆ ಗೌರ್ಮೆಂಟ್ ಕಂಪ್ನಿಗಳು, ಅವರು ಯಾರು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತಲ್ಲ ಅವ್ರನ್ನ ಕರೆದ್ಬಿಟ್ಟು ಒಂದು ಟೇಬಲಿಗೆ ಕೂರಿಸ್ತಾರೆ. ಬಾರಪ್ಪ ಕೂತ್ಕೊಂಡು ಸ್ವಲ್ಪ ಚರ್ಚೆ ಮಾಡೋಣ ಇಲ್ಲಿ ಅಂತ. ಚರ್ಚೆ ಏನು ಮಾಡ್ತಾರೆ? ಆ ಒಂದು ನೆಗೋಸಿಯೇಷನ್ ಟೇಬಲಲ್ಲಿ ಏನು ಚರ್ಚೆ ಮಾಡ್ತಾರೆ ಇವರು? ಚರ್ಚೆ ಮಾಡ್ತಾರೆ ಅಂತಂದರೆ, ಒಂದು ಸೋಷಿಯಲ್ ವೆಲ್ಫೇರ್ ಲೆಜಿಸ್ಲೇಷನ್ಸನ್ನು ಇದನ್ನ ಮಾಡಿಕೊಂಡ್ರೆ ಅದರಿಂದ ಏನೇನೆಲ್ಲ ಆಗುತ್ತೆ, ಅವ್ರಿಗೇನು ಹೆಲ್ಪ್ ಆಗುತ್ತೆ, ಸಮಾಜಕ್ಕೇನು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಚರ್ಚೆ ಮಾಡ್ತಾರೆ ಈ ಟೇಬಲಲ್ಲಿ.
ಆಯಿತಾ. ದಿಸ್ ಇಸ್ ಅ ಕೊಲಾಬರೇಟಿವ್ ಆ್ಯಂಡ್ ಸೋಷಲ್ ಡ್ರಿವನ್ ಮೆಕ್ಯಾನಿಸಮ್ ಇದು, ಓಕೆನಾ, ಸೊಲ್ಯೂಷನ್ ಡ್ರಿವನ್ ಮೆಕ್ಯಾನಿಸಮ್. ಸೊ ಈ ಥರದ್ದು ಒಂದು ಚರ್ಚೆ ಮಾಡ್ತಾರೆ. ಆ ಚರ್ಚೆಯಿಂದ ತುಂಬಾ ಸಕ್ಸಸ್ ಆಗುತ್ತೆ. ಇದ್ರ ಸಕ್ಸಸ್ಸನ್ನು ನಾವು ಎಲ್ಲಿ ನೋಡ್ಬೋದು ಅಂತಂದರೆ, ಕೆಲವೊಂದೊಂದು ATMಗಳು ಆಪರೇಟಿವ್ ಆಗಿರಲ್ಲ ಗೊತ್ತಾ, ಆ ATMನ್ನು ಇದನ್ನು ಮಾಡೋದ್ರಲ್ಲಿ ಈ ಥರದೊಂದು ಇನಿಷಿಯೇಟಿವ್ಸ್ಗಳು ಸಕ್ಸಸ್ ಆಗಿದೆ. ಬೇರೆ ಬೇರೆ ಎಷ್ಟೋ ಒಂದು ಇದರಲ್ಲಿ ಈ ಥರ ಇದು ಕಾನ್ಸೆಪ್ಟು ಸಕ್ಸಸ್ ಆಗಿದೆ. ಅದಕ್ಕೆ ಆಥರು ಇದನ್ನು ಹೆಂಗೆ ತರಬೇಕು ಅಂತ ಹೇಳ್ತಾರೆ. ಸರಿ, ಹಾಗಾದರೆ ನೀವು ಹೇಳ್ತಾ ಇದ್ದೀರಾ ಸ್ಟ್ರಕ್ಚರ್ಡ್ ನೆಗೋಸಿಯೇಷನ್ ತಂದರೆ ಈ ಥರ ಹೆಂಗೆ ಹೆಲ್ಪ್ ಆಗುತ್ತೆ ಅಂದರೆ, ನಾನು ಹೇಳಿದ್ನಲ್ಲ ನೋಡಿ, ಅವಾರ್ಡ್ ಹೈ ಕಾಸ್ಟು. ಇನ್ ಕೇಸ್ ಏನಾದರೂ ಯಾರೋ ಒಬ್ಬರು ಡಿಸೇಬಲ್ ಕೋರ್ಟಿಗೆ ಹೋಗಿ ಇದನ್ನು ಮಾಡ್ದ ಅಂತಂದರೆ ಕಂಪನಿನವ್ರಿಗೆ ಕೋರ್ಟ್ ಫೈನ್ ಹಾಕುತ್ತೆ. ಇದನ್ನು ಅವಾಯ್ಡ್ ಮಾಡ್ಬೋದು ಅವರು. ಆಮೇಲೆ ಕೋರ್ಟು ಅವ್ರ ವಿರುದ್ಧ, ಒಂದು ಕಂಪನಿ ವಿರುದ್ಧ ಒಂದೇನೋ ಸ್ಟೇಟ್ಮೆಂಟು ಜಡ್ಜ್ಮೆಂಟು ಕೊಡ್ತು ಅಂತಂದರೆ ಅದು ಏನಾಗುತ್ತೆ, ನೆಗೆಟಿವ್ ಪಬ್ಲಿಸಿಟಿ ಆಗುತ್ತೆ. ಈ ಕಂಪನಿನವ್ರು ಏನಪ್ಪ ಬರೀ ದುಡ್ಡು ಮಾಡೋಕೆ ಅಷ್ಟೇ ಮಾಡ್ತಾನೆ, ಯಾರಿಗೂ ಇದ್ರೆ ಮಾಡಲ್ಲ ಅಂತ ಒಂದು ನೆಗೆಟಿವ್ ಪಬ್ಲಿಸಿಟಿ ಹೋಗುತ್ತೆ. ಸೊ ಇದು ಅಡ್ರೆಸ್ ಆಗುತ್ತೆ. ಆಮೇಲೆ ಕಂಪನಿಗಳಿಗೆ ಈ ಥರದ್ದು ಒಂದು ಮೆಕ್ಯಾನಿಸಮ್ ಬಂತು ಅಂತಂದರೆ, ಅಂದರೆ ಕೋರ್ಟು ಕಚೇರಿಗಳು ಏನೂ ಇಲ್ದಲೇ ಕೆಲಸ ನಮ್ಮದು ಮಾರ್ಕೆಟ್ ನಡೆಯುತ್ತೆ ಅಂತಂದರೆ, ಅಂದರೆ ಬ್ಯಾರಿಯರ್ ಫ್ರೀ ಪಾರ್ಟಿಸಿಪೇಷನ್ ಮಾರ್ಕೆಟ್ ಫೋರ್ಸ್ ಇದೆ ಅಂತ ಅಂದರೆ, ಎಲ್ಲ ಕಂಪನಿಗಳು ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಮಾಡ್ತಾರೆ. ಬರ್ರಪ್ಪ ಇಂಡಿಯಾಗೆ ಹೋಗಿ ಇನ್ವೆಸ್ಟ್ ಮಾಡೋಣ, ಅಲ್ಲಿ ಈ ಥರದ್ದೆಲ್ಲ ಕೆಲವು ಫೆಸಿಲಿಟೀಸ್ ಇದೆ ಕೋರ್ಟ್ ಕಚೇರಿಗಳ್ದ, ಅದೊಂದು ಇದಾಗುತ್ತೆ. ಆಮೇಲೆ ನೀವೆಲ್ಲ ಕ್ವಶನ್ ಮಾಡ್ಬೋದು, ಸರಿ ಹಾಗಾದರೆ ಇದೆಲ್ಲ ಬಂತು ಅಂತಂದರೆ ನೀವು ಹಂಗಾರೆ ನಾರ್ಮಲ್ ಕೋರ್ಟ್ ಪ್ರೊಸೆಸ್ನ ಇದನ್ನು ಮಾಡ್ತಾ ಇದ್ದೀರಾ, ಕ್ವಶನ್ ಮಾಡ್ತಾ ಇದ್ದೀರಾ, ಹಂಗಾದ್ರೆ ನಾರ್ಮಲ್ ಕೋರ್ಟ್ಗಳನ್ನೆಲ್ಲ ಇದನ್ನು ಮಾಡ್ಬಿಡ್ತೀರಾ ಅಂತ ಅನ್ಬೋದು. ಇಲ್ಲ, ಖಂಡಿತ ಇಲ್ಲ. ನಾರ್ಮಲ್ ಕೋರ್ಟ್ ಪ್ರೊಸೆಸ್ನ ಇದರಲ್ಲಿ ಏನೂ ಅಲ್ಲಗಳಿತಾ ಇಲ್ಲ. ಆದರೆ ನಾರ್ಮಲ್ ಕೋರ್ಟ್ ಪ್ರೊಸೆಸ್ಸಿಗೆ ಇದನ್ನು ಫೌಂಡೇಶನ್ ಆಗಿ ಹಾಕ್ತಾ ಇದ್ದಾರೆ. ಫೌಂಡೇಶನ್ ಯಾತಿರಿ ಅಂತಂದರೆ, ನಿಮಗೆ ನಾನು ಮುಂಚೆನೇ ಹೇಳ್ದಂಗೆ ಕೋರ್ಟಲ್ಲಿ ತುಂಬ ಕೇಸಸ್ಗಳು ಆಲ್ರೆಡಿ ಪೆಂಡಿಂಗಲ್ಲಿದೆ. ಕೋರ್ಟಿಗೆ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗೋಕ್ಕೆ, ಇವತ್ತಿನ ಒಂದು ಟೆಕ್ನಾಲಜಿ ಡ್ರಿವನ್ ಸೊಸೈಟಿಯಲ್ಲಿ ಕೋರ್ಟ್ ಕೂಡ ಅದು ಅಪ್ಡೇಟ್ ಆಗೋಕ್ಕಿಂತ ತುಂಬ ಟೈಮ್ ಬೇಕು. ಆ ಒಂದು ಟೈಮ್ ಪ್ರೊಸೆಸ್ಸಲ್ಲಿ ಈ ಥರದ್ದೊಂದು ಕೆಲವೊಂದು ರಾಬಸ್ಟ್ ಫೌಂಡೇಶನ್ನ ಹಾಕ್ತಾ ಹೋದರೆ ಲೀಗಲ್ ಸೊಸೈಟಿನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಅವರು ಕೂಡ ಕೆಲವೊಂದನ್ನೆಲ್ಲ ಅಪ್ಡೇಟ್ ಆಗೋಕ್ಕೆ ಟೈಮ್ ಸಿಗುತ್ತೆ. ಸೊ ಅದು ಇದರಲ್ಲಿ ಹೆಲ್ಪ್ ಆಗುತ್ತೆ. ಈ ಥರದ್ದೊಂದನ್ನು ಆಥರು ಮೆಕ್ಯಾನಿಸಮ್ನ ಆಥರು ಪ್ರಿಫರ್ ಮಾಡಿದ್ದಾರೆ, ಮಾಡ್ಕೊಳ್ರಪ್ಪ ಈ ಥರ ಅಂತ. ಸರಿ, ಈಗ ನಿಮಗೆ ಇದು ನೋಡಿ, ಆಥರ್ ಏನೋ ಡಿಸೇಬಲ್ಡ್ ಸೆಕ್ಟರ್ಗೆ ಹೇಳಿದ್ದಾರೆ. ನಿಮಗೆ ಅನ್ಸಲ್ವಾ ಇದನ್ನು ನಾವು ಬೇರೆ ಎಲ್ಲ ಕಡೆ ಈ ಥರದೊಂದು ವೆಲ್ಫೇರ್ ಇದರಲ್ಲಿ ಫಾರ್ ಎಕ್ಸಾಂಪಲ್ PDS ಸಿಸ್ಟಮಲ್ಲೂ ಅಷ್ಟೇ ಎಷ್ಟೊಂದು ಅನ್ಯಾಯ ನಡೆಯುತ್ತೆ. ಆದರೆ ಜನ ಎಲ್ಲಿಗೆ ಹೋಗಬೇಕು, ಕೋರ್ಟಿಗೆ ಹೋಗಿ ಹಿಂದೆ ಮುಂದೆ ನೋಡ್ತಾರೆ, ಹೋಗಪ್ಪ ದುಡ್ಡು ಖರ್ಚಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಯಾರು ಕೋರ್ಟಿಗೆ ಹೋಗ್ತಾರಪ್ಪ ಅಂತ ಯೋಚನೆ ಮಾಡ್ತಾರೆ. ಅದೇ ಈ ಥರದೊಂದು ಮೆಕ್ಯಾನಿಸಮ್ ಬಂದರೆ ಅಲ್ಲಿಗೆ ಹೋಗ್ಬೋದಾ. ಆಮೇಲೆ ಬೇರೆ ಗೌರ್ಮೆಂಟ್ ಎಷ್ಟೋ ಕೆಲವೊಂದರಲ್ಲಿ ಅವರ ಜನದ ರೈಟ್ಸ್ನ ಇದನ್ನು ಗೊತ್ತಿರುತ್ತೆ ಜನಕ್ಕೆ, ನಂದು ಇದು ರೈಟ್ಸ್ ಇದೆ ಅಂತ, ಆದರೆ ಅದನ್ನು ಬ್ಯಾಟಲ್ ಮಾಡೋಕ್ಕೆ ಎಲ್ಲರ ಹತ್ರನೂ ಟೈಮ್ ಇಲ್ಲ, ದುಡ್ಡಿಲ್ಲ. ಸೊ ಈ ಥರದೊಂದು ಮೆಕ್ಯಾನಿಸಮ್ ಬಂದರೆ ಹೆಲ್ಪ್ ಆಗಲ್ವಾ, ನೀವೇ ಯೋಚನೆ ಮಾಡಿ. ಸರಿನಾ, ಇದನ್ನ ಹೇಳ್ತಾ ಆಮೇಲೆ ಇದರಲ್ಲಿ ಒಂದು ಪ್ರಿಲಿಮ್ಸ್ಗೆ ಹೆಲ್ಪ್ ಆಗೋಂಥದ್ದು ಒಂದು ಏನಿದೆ ಅಪ್ಪ ಅಂತಂದರೆ, ನಮ್ಮ ಏನಿದೆ ರೈಟ್ಸ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟಿ ಆ್ಯಕ್ಟ್ 2016 ಪ್ರಕಾರ, ಇನ್ ಕೇಸ್ ಯಾರಾದರೂ ಡಿಸೇಬಲ್ಡಿಗೆ ಏನಾದರೂ ಅನ್ಯಾಯ ಆಯಿತು ಅಥವಾ ಅವ್ರಿಗೊಂದು ಯಾವ್ದಾದ್ರು ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತಂದರೆ ಅವ್ರು ಎಲ್ಲಿಗೆ ಹೋಗಬೇಕು, ಅವ್ರು ಎಲ್ಲಿಗೆ ಹೋಗ್ತಾರೆ ಅಂದರೆ ಚೀಫ್ ಕಮಿಷನರ್ ಫಾರ್ ಪರ್ಸನ್ಸ್ ವಿತ್ ಡಿಸೇಬಿಲಿಟಿ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡುವಂಥ ಒಂದು ಹಕ್ಕು ಅವರಿಗಿದೆ. ಇದು ನಿಮಗೆ ನಾಳೆ ಡೈರೆಕ್ಟಾಗಿ ಫಿಲಿಮ್ಸಲ್ಲಿ ಕೇಳ್ಬೋದು. ಹಾಗಾಗಿ ಇದು ಇಂಪಾರ್ಟೆಂಟ್. ಈ ಆರ್ಟಿಕಲ್ ಇಷ್ಟು ಹೇಳುತ್ತೆ, ಸ್ಟ್ರಕ್ಚರ್ಡ್ ನೆಗೋಸಿಯೇಷನ್ ಅಂತ. ಓಕೆ, ಇದನ್ನು ನೀವು ನೋಡ್ಕೊಳ್ಳಿ. ಇದನ್ನು ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗೋಣ. ನೆಕ್ಸ್ಟ್ ಎಲ್ಲ ತುಂಬ ಇವತ್ತು ಎಲ್ಲ ತುಂಬ ಅಂತ ಏನು ಇಂಪಾರ್ಟೆಂಟ್ ಇಶ್ಯೂಸ್ ಇಲ್ಲ, ಆದರೂ ಕೂಡ ನಮಗೆ ಆ್ಯಸ್ ಎ ಬ್ಯೂರೋಕ್ರಾಟ್ಸ್, ಆಸ್ಪಿರೆಂಟ್ಸ್ ಆಫ್ ಬ್ಯೂರೋಕ್ರಾಟ್ಸ್ ಆಗಿರೋದ್ರಿಂದ ನಮಗೆ ಇದನ್ನೆಲ್ಲ ತಿಳ್ಕೊಳ್ಳೋವಂಥದ್ದು ಅವಶ್ಯಕತೆ ಜಾಸ್ತಿ ಇದೆ. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ, ಜಮ್ಮು ಕಾಶ್ಮೀರದಲ್ಲಿ ನಾಳೆಯಿಂದ ಅಂದರೆ 9ನೇ ತಾರೀಕಿಂದ ಏನು ಪಂಚಾಯತ್ ಅಂದರೆ ಲೋಕಲ್ ಸೆಲ್ಫ್ ಗವರ್ನೆನ್ಸಿಗೆ 5 ವರ್ಷ ಟರ್ಮ್ ಏನಿರುತ್ತಲ್ಲ ಅದು ನಾಳೆಗೆ ಮುಗಿಯುತ್ತೆ. ಸೊ ಮುಗಿದ್ಮೇಲೆ ಆ್ಯಕ್ಚುಲಾಗಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನು ಅಂತಂದರೆ ಅವರ ಒಂದು ಟರ್ಮ್ ಮುಗಿಯೋದ್ರೊಳಗಾಗಿ ಎಲೆಕ್ಷನ್ನ ಮಾಡಬೇಕು. ಆದರೆ ಎಲೆಕ್ಷನ್ ಇನ್ನೂ ನಡೆದಿಲ್ಲ, ಬಿಕಾಸ್ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳಿದೆ ಅಂತಂದರೆ ಹೊಸ ಡಿಲಿಮಿಟೇಷನ್ ಕಮಿಷನ್ ಇದನ್ನಾಗಿ ಡಿಲಿಮಿಟೇಷನ್ ಬರೋ ತನಕ ಯಾವುದೇ ಎಲೆಕ್ಷನ್ಸ್ ಆಗಂಗಿಲ್ಲ ಅಂತ ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ. ಹಾಗಾಗಿ ನಾಳೆಯಿಂದ ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ರೀತಿಯಾದ ಲೋಕಲ್ ಬಾಡಿ ಮೆಂಬರ್ಸ್ ಇರಲ್ಲ, ಎಲ್ಲ ಒಂದು ಸ್ವಲ್ಪ ಜನ MPs ಇರ್ತಾರೆ ಅಷ್ಟೇ. ಅಂದರೆ ಡೈರೆಕ್ಟಾಗಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಂತ ಕೆಲವು MPಗಳಿರ್ತಾರೆ, ಬಿಟ್ಟರೆ ಬೇರೆ ಯಾರೂ ಇರೋದಿಲ್ಲ. ಅದನ್ನೇ ಇದರಲ್ಲಿ ಇಶ್ಯೂನ ರೈಸ್ ಮಾಡಿದ್ದಾರೆ. ಇದು ನೋಡಿ ನಮ್ಮ ಡೆಮೋಕ್ರಸಿಗೆ ಎಷ್ಟು ಹೊಡ್ತಾ ಅಂತ ನಿಮಗೆ ಗೊತ್ತಾಗುತ್ತೆ. ಸರಿನಾ, ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ಇದು ನೋಡಿ, ಇದು ನಿಮಗೆ ಯಾಕೆ ತಂದಿದ್ದೀನಿ ಆರ್ಟಿಕಲ್ ಅಂತಂದರೆ, ಇಂಡಸ್ಟ್ರಿಯಲೈಸ್ ಅರ್ಜ್ ಟು ಹೆಲ್ಪ್ ಜಾಬ್ ಸ್ಕೀಮ್ ಅಂತ. ಈಗ ನಿಮಗೆ ಕಳೆದ 2 ದಿವಸದಲ್ಲಿ ಒಂದು ಆರ್ಟಿಕಲ್ನ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೆ ನಾನು. ಏನಂತಂದರೆ ನಮ್ಮ ಎಜುಕೇಷನ್ ಸೆಕ್ಟರ್, ಹೈಯರ್ ಎಜುಕೇಷನ್ ಸಿಸ್ಟಮು ಮತ್ತು ಸ್ಕಿಲ್ ಗ್ಯಾಪ್ ಬಗ್ಗೆ ಇಬ್ಬರು ಎಕ್ಸ್ಪರ್ಟ್ಸ್ನ ಕರೆಸಿ ಇಂಟರ್ವ್ಯೂ ಮಾಡಿದ್ರು. ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಂದರೆ ಹೈಯರ್ ಎಜುಕೇಷನ್ ಸಿಸ್ಟಮು ನಮ್ಮ ಸ್ಕಿಲ್ ಡೆವಲಪ್ಮೆಂಟಿಗೆ ಇದಾಗ್ತಾ ಇಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ. ಅವರು ಎಕ್ಸ್ಪರ್ಟ್ಸ್ ಅವ್ರು ಏನು ಹೇಳಿದರು,
10ನೇ ಕ್ಲಾಸು ಮತ್ತು 12ನೇ ಸ್ಟ್ಯಾಂಡರ್ಡ್ ಅಂದರೆ PUC ನಮ್ಮ ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ 10ನೇ ಕ್ಲಾಸು ಮತ್ತು PUC ಆದ ನಂತರ ಹೈಯರ್ ಎಜುಕೇಷನ್ಸ್ ಬದಲಿ ಅವ್ರನ್ನ ಡೈವರ್ಟ್ ಮಾಡಿ ಟು ವೊಕೇಶನಲ್ ಪ್ರೋಗ್ರಾಮ್ಸ್ ಮತ್ತು ITIಗೆ ಅಂತ ಹೇಳ್ಬಿಟ್ಟು ಆಮೇಲೆ ಅದರಿಂದ ಔಟ್ಪುಟ್ ಆಗ ಎಂಪ್ಲಾಯೀಸಿಗೆ ಡಿಗ್ನಿಟಿ ಕೊಡಿ, ಅವರನ್ನು ರೆಕಗ್ನೈಸ್ ಮಾಡಿ ಅಂತ ಒಂದು ನಿಮಗೆ ರೆಕಮೆಂಡೇಶನ್ಸ್ ಅವ್ರು ಹೇಳಿದ್ದನ್ನು ನಾನು ನಿಮಗೆ ಹೇಳಿದ್ನಲ್ಲ. ಅದಕ್ಕೆ ನೋಡಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ ಅಂತ ಏನಂತಂದರೆ 500,000 ಜಾಬ್ಸ್ ಪ್ರೋಗ್ರಾಮ್ ಅಂತ ಒಂದು ಸ್ಕೀಮ್ ತಂದ್ಬಿಟ್ಟು ಇಂಡಸ್ಟ್ರಿಯಲಿಸ್ಟ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಮ್ಮ ಸಿದ್ದರಾಮಯ್ಯ ಗೌರ್ಮೆಂಟ್ನವರು, ನೋಡ್ರಪ್ಪ ನಾವು ನಿಮಗೆ ಅರ್ಧ ಸಬ್ಸಿಡೈಸ್ ಇದರಲ್ಲಿ ನಾವು ಏನು ಮಾಡ್ತೀವಿ, ಅವರಿಗೆ ಸಂಬಳ ಕೊಡೋದ್ರಲ್ಲಿ ನಾವು ಅರ್ಧ ಕೊಡ್ತೀವಿ, ನೀವು ಅರ್ಧ ಕೊಡ್ರಿ, ಇನ್ಮೇಲೆ ಏನು ಮಾಡ್ರಿ ಅಂತಂದರೆ ITI ಸರ್ಟಿಫಿಕೇಟ್ ಹೋಲ್ಡರ್ಸ್ಗೆ ಕೆಲಸ ಕೊಡ್ರಿ ಅಂತ ಅಂದ್ಬಿಟ್ಟು ನಮ್ಮ ಕರ್ನಾಟಕ ಗೌರ್ಮೆಂಟ್ ಹೇಳಿದೆ. ಹಾಗಾಗಿದೆ ನೀವು ಇಂಥ ಒಂದು ಇದನ್ನು ಅಲ್ಲಿ ಇದನ್ನು ಮಾಡಿಬೇಕಾದ್ರೆ ಎಕ್ಸಾಂಪಲ್ಸ್ ಆಗಿ ನೋಡಿ 500,000 ಜಾಬ್ ಪ್ರೋಗ್ರಾಮ್ ಬೈ ಕರ್ನಾಟಕ ಗೌರ್ಮೆಂಟ್ ವಾಸ್, ಇದನ್ನು ನಾವು ವಿ ಕ್ಯಾನ್ ಇಂಪ್ಲಿಮೆಂಟ್ ಇಟ್ ಇನ್ ನ್ಯಾಷನಲ್ ಸ್ಕೇಲ್ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೋಬೋದು ಇದನ್ನು. ಓಕೆ, ನೆಕ್ಸ್ಟ್ ಇನ್ನು ಮೇನ್ ಥಿಂಗ್ ನೋಡಿ, GST ರಿವಲ್ಸ್ ಡಿಸೋನೆನ್ಸ್ ಇನ್ ಕನ್ಸಂಪ್ಷನ್ ಗ್ರೋತ್. ಅಂದರೆ ಏನಂತಂದರೆ GST ಅಂತೂ ಮಾಡಿದ್ರು 2017ರಲ್ಲಿ GST ಅಂತೂ ಬಂತು, ನಿಮಗೆ ಎಲ್ರಿಗೂ ಗೊತ್ತಿದೆ GST ಒಂದು ಕನ್ಸಂಪ್ಷನ್ ಟ್ಯಾಕ್ಸ್ ಅಂತ, ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಥರ ಇದಾಗಿರುತ್ತೋ ಆ ಥರ ಟ್ಯಾಕ್ಸ್, ಅಂದರೆ ಕನ್ಸಂಪ್ಷನ್ ಟ್ಯಾಕ್ಸ್ ಅದು. ಓಕೆ, ಎಲ್ಲಿ ಯಾವ ಸ್ಟೇಟಲ್ಲಿ ಅದು ಇದಾಗುತ್ತೋ ಆ ಸ್ಟೇಟಿಂದ ಇದಾಗುತ್ತೆ. ಸೊ ಕನ್ಸಂಪ್ಷನ್. ಸೊ ಇದರಿಂದ ಏನು ಗೊತ್ತಾಗಿದೆ ಇತ್ತೀಚೆಗೆ ಅಂತಂದರೆ, ಗುಜರಾತ್, ವೆಸ್ಟ್ ಬೆಂಗಾಲ್, ಡೆಲ್ಲಿ, ಒಡಿಸ್ಸಾ ಇಂಥ ಕಡೆ ಏನಾಗಿದೆ ಅಂತಂದರೆ, ಇವೆಲ್ಲ ಏನಂತಂದರೆ ಟಾಪ್ 10 GST ಕಾಂಟ್ರಿಬ್ಯೂಟರ್ಸ್ ಆಗಿದ್ದವರು ಅವ್ರ ಗ್ರೋತಲ್ಲಿ ಸ್ವಲ್ಪ ಸ್ಲೋ ಆಗಿದೆಯಂತೆ. ಹಾಗಾಗಿ ಸ್ವಲ್ಪ ವರಿ ಆಗ್ತಾ ಇದೆ, ಏನಿರ್ಬೋದು, ಯಾವುದಕ್ಕಿರ್ಬೋದು, ಅಂದರೆ ಕನ್ಸಂಪ್ಷನ್ ಪ್ಯಾಟರ್ನ್ ಯಾಕೆ ಕಮ್ಮಿ ಆಗ್ತಾ ಇದೆ. ಮೊನ್ನೆ ನಿಮಗೊಂದು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ, ನಮ್ಮಲ್ಲೂ ಕರ್ನಾಟಕದಲ್ಲೂ ಕೂಡ, ನಾಟ್ ಓನ್ಲಿ ಕರ್ನಾಟಕ, ಇವನ್ ಇದರಲ್ಲಿ ಏನಂತಂದರೆ ದೇಶದಲ್ಲಿ ಎಕಾನಮಿ ಇದಾಗಿದೆ, ಕನ್ಸಂಪ್ಷನ್ ಕಮ್ಮಿ ಆಗಿದೆ ಅಂತ ಹೇಳಿದ್ದೆ ನಿಮಗೆ. ಸೊ ದೇರ್ ಮೇ ಬಿ ರೀಸನ್ಸ್ ಬಿಕಾಸ್ ಆಫ್ ವೀಕರ್ ಫಾರ್ಮ್ ಸೆಕ್ಟರ್ ಔಟ್ಕಮ್ಸು ಕಮ್ಮಿ ಆಗಿರ್ಬೋದು, ಇಲ್ಲಾಂದರೆ ಲ್ಯಾಕ್ ಆಫ್ ಸಿಗ್ನಿಫಿಕೆಂಟ್ ವೇಜ್ ಗ್ರೋತ್, ಅಂದರೆ ಸಂಬಳಗಳಲ್ಲಿ ವೇಜಸ್ ಏನು ಕೊಡ್ತಾರಲ್ಲ ಅದರ ಗ್ರೋತಲ್ಲಿ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಜನ, ಇದು ಕೋವಿಡ್ ಆದಮೇಲೆ ಎಲ್ಲರದ್ರಲ್ಲೂ ಇದಿದೆ, ಆದರೂ ಕೂಡ ಕಳೆದ ವರ್ಷಕ್ಕಿಂತ ಇದು ಕಮ್ಮಿ ಯಾಕೆ ಆಗ್ತಾ ಇದೆ ಅಂತಂದರೆ ಸಿಗ್ನಿಫಿಕೆಂಟ್ ವೇಜ್ ಗ್ರೋತ್ ಏನಾಗಿದೆಯಲ್ಲ ಅದು ಕಮ್ಮಿ ಆಗಿದೆ, ಅದೊಂದು ರೀಸನ್ನು. ಆಮೇಲೆ ಫಾರ್ಮ್ ಸೆಕ್ಟರ್ಲಿ ಔಟ್ಕಮ್ಸ್ ಕೂಡ ಜಾಸ್ತಿ ಕಮ್ಮಿ ಆಗಿದೆ, ಇದು ಒಂದು ಕಾರಣ. ಇದು GST ರಿವೀಲ್ಸ್ ಡಿಸೋನೆನ್ಸ್ ಇನ್ ಕನ್ಸಂಪ್ಷನ್ ಗ್ರೋತ್ ಅಂತ. ಅಂದರೆ ರೀಜನಲ್ ಡಿಸ್ಪ್ಯಾರಿಟಿ ತುಂಬ ಕಂಡು ಬರ್ತಾ ಇದೆ ಇದರಲ್ಲಿ. ಓಕೆನಾ, ಅಂದರೆ ಗುಜರಾತ್, ವೆಸ್ಟ್ ಬೆಂಗಾಲ್ ಇಂಥ ದೊಡ್ಡ ದೊಡ್ಡ ಸ್ಟೇಟಲ್ಲೂ ಕೂಡ ಕನ್ಸಂಪ್ಷನ್ ಕಮ್ಮಿ ಆಗ್ತಾ ಇದೆ. ಸೊ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ, ನಮ್ಮ ಎಕಾನಮಿ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಇದು. ಓಕೆ, ನೆಕ್ಸ್ಟ್ ಬರೋಣ. ನೋಡಿ, ಇದು ತುಂಬ ಒಳ್ಳೆ ಆರ್ಟಿಕಲ್ಲು. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದನೂ ತುಂಬ ಇಂಪಾರ್ಟೆಂಟ್. ಪ್ರಿಲಿಮ್ಸಿಂದ ಪ್ರಿಲಿಮ್ಸಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬರೋ ಸಾಧ್ಯತೆಗಳು ಜಾಸ್ತಿ ಇದೆ. ಅದ್ರ ಜೊತೆಗೆ ಮೇನ್ಸಲ್ಲಿ ನಾವು ಆನ್ಸರ್ಸ್ ಹೊಡಿಬೇಕಾದ್ರೆ ಈ ಥರದ್ದೊಂದು ಕೆಲವೊಂದನ್ನು ಯೂಸ್ ಮಾಡ್ಕೊಂಡಾಗ ನಮ್ಮ ಆನ್ಸರ್ಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆ, ಇದು ಫಸ್ಟ್ ಆಫ್ ಆಲ್ ನೋಡಿ, ಮತ್ತೆ ಎಜುಕೇಷನ್ ಸೆಕ್ಟರ್ದೇ ಇದು ನಮ್ಮ GS2 ಸೋಷಿಯಲ್ ಜಸ್ಟಿಸ್ ಟಾಪಿಕ್ನ ಎಜುಕೇಷನ್ ಸೆಕ್ಟರಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ಏನಂತಂದರೆ ಫ್ಲೆಕ್ಸಿಬಲ್ ಕೋರ್ಸಸ್ IITನವ್ರು ಏನು ಮಾಡಿದ್ದಾರೆ ಅಂತಂದರೆ, ನಾವೀಗ ಸೌತ್ ಸ್ಟೇಟ್ಸ್ ಅವರಿಗೆ ಕೆಲವೊಂದೊಂದು ಟೈರ್ 1, ಟೈರ್ 3, ಟೈರ್ 2, ಟೈರ್ 3 ಕಾಲೇಜಸಲ್ಲಿ ಓದೋರಿಗೆ IITಲಿ ಓದಬೇಕನ್ನೋ ಕನಸಂತೂ ಇರ್ತಿತ್ತು, ಆದರೆ ಅದಕ್ಕೆ ಅವಕಾಶ ಇರ್ತಿರಲಿಲ್ಲ. ಸೊ ಅದಕ್ಕೆ IITನವ್ರು ಏನು ಮಾಡಿದ್ದಾರೆ ಅಂದರೆ, ಈ ಥರ ಸ್ಟೂಡೆಂಟ್ಸಿಗೆ ಅದರಲ್ಲಿ IIT ಟ್ಯಾಗ್ ಅಂತ ಸಿಗೋಕ್ಕೆ, IIT ಅಂದರೆ IIT ಟ್ಯಾಗ್ ಸಿಗೋದು ಅದೊಂದು ದೊಡ್ಡದಿದಲ್ಲ, ಬಟ್ ಅದರಲ್ಲಿ ಓದಿ ಅದರಿಂದ ತೊಗೊಳೋದಿದೆಯಲ್ಲ ಅದು ಇಂಪಾರ್ಟೆಂಟ್ ಆಗಬೇಕು ಅಂತ ಅಂದ್ಬಿಟ್ಟು IITನವ್ರು ಏನು ಮಾಡಿದ್ದಾರೆ ಅಂತಂದರೆ 5 IITನವರು ಕೆಲವೊಂದೊಂದು ಡಿಪ್ಲೊಮೊ ಪ್ರೋಗ್ರಾಮ್ಸು, ಓಕೆ, ಡಿಪ್ಲೊಮೊ ಪ್ರೋಗ್ರಾಮ್ಸು, ಪೋಸ್ಟ್ ಗ್ರ್ಯಾಜುಯೇಷನ್ ಪ್ರೋಗ್ರಾಮ್ಸ್ನ ಏನು ಮಾಡಿದ್ದಾರೆ ಅಂತಂದರೆ, ಇದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆ ಸೇರ್ಕೊಂಡ್ಬಿಟ್ಟು ಶಾರ್ಟ್ ಟರ್ಮ್ ಸ್ಕಿಲ್ಲಿಂಗ್ ಪ್ರೋಗ್ರಾಮ್ಸನ್ನು ಕೆಲವೊಂದನ್ನು ಮಾಡಿದ್ದಾರೆ. ಇದು ದಿಸ್ ಇಸ್ ಬೇಸ್ಡ್ ಆನ್ PM ಕೌಶಲ್ ವಿಕಾಸ್ ಸ್ಕೀಮ್ ಏನಿದೆಯಲ್ಲ ಅದರ ಅಡಿ ಕೂಡ ಮಾಡಿದ್ದಾರೆ. ಅದರ ಮೇಲೆ ಅಂಡರ್ ಸ್ಕಿಲ್ ಇಂಡಿಯಾ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಇದನ್ನು ಮಾಡಿದ್ದಾರೆ. ಇದೊಂದು ಕ್ರೆಡಿಟ್ ಬೇಸ್ಡ್ ಸಿಸ್ಟಮ್ ಆಗಿದೆ. ಇನ್ನು 5 IITs ಯಾವ್ಯಾವಪ್ಪ ಅಂತಂದರೆ, IITs ರೂಪರು, ಗವಾಟಿ, ಮಂಡಿ, ಪಾಟ್ನಾ, ಕಾನ್ಪುರ್, ಈ 5 IITಸು ಇದರಲ್ಲಿ ಇದಿಷ್ಟಿದೆ. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟು, ಸ್ವಲ್ಪ ನೋಡ್ಕೊಂಬಿಡಿ ಇದನ್ನು. ಓಕೆ, ನೆಕ್ಸ್ಟ್ ಇದನ್ನ ಹೇಳ್ತಾ ನೆಕ್ಸ್ಟ್ ಆರ್ಟಿಕಲ್ಗೆ ಬರೋಣ. ಇದು ಸಾರಿ, ಇವತ್ತು ಇಷ್ಟೇ ಆರ್ಟಿಕಲ್ಸ್ ಇದ್ದಿದ್ದು. ಇವತ್ತು ಅಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಓದಬೇಕಾಗಿದ್ದಂಥ ಆರ್ಟಿಕಲ್ಸ್ ಇದ್ದಿದ್ದು ಇಷ್ಟೇ. ಸೊ ಆಮೇಲೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನಾವು ಡೈಲಿ ಒಂದು ಅವತ್ತಿನ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಒಂದು ಮೇನ್ಸ್ ಕ್ವಶನ್ನ ತರ್ತೀವಿ. ನೀವು ಅದಕ್ಕೆ ಏನು ಮಾಡಬೇಕು ಅಂತಂದರೆ ಆನ್ಸರ್ಸ್ ಬರೆದ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಏನಿದೆಯಲ್ಲ, ಅಲ್ಲ ನಮ್ಮ ಆ್ಯಪ್ ಏನಿದೆಯಲ್ಲ, ಕಾಪರೇಜ್ನ ಆ್ಯಪಲ್ಲಿ ಅಲ್ಲಿ ಆನ್ಸರ್ಸ್ನ ಬರೆದು ಹಾಕಿದ್ರೆ ನಿಮಗೆ ಫ್ರೀಯಾಗಿ ಇವ್ಯಾಲ್ಯೂಷನ್ ಕೂಡ ಮಾಡಲಾಗುತ್ತದೆ. ಇವತ್ತಿನ ಕ್ವಶನ್ ಅದ್ರ ಪ್ರಕಾರ ಏನಂತಂದರೆ, ಎಕ್ಸಾಮಿನ್ ದ ಸಿಗ್ನಿಫಿಕೆನ್ಸ್ ಆಫ್ ಸ್ಟ್ರಕ್ಚರಲ್ ನೆಗೋಸಿಯೇಷನ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಟೆಕ್ನಿಕ್ ಇನ್ ಸೋಷಲ್ ವೆಲ್ಫೇರ್ ಲಿಟಿಗೇಷನ್ಸ್. 150 ವರ್ಡ್ಸು 10 ಮಾರ್ಕ್ಸಿಗೆ ಇದನ್ನು ಬರೀಬೇಕು.
ಇದನ್ನು ನಾನು ನಿಮಗೆ ಬ್ರಾಡಾಗಿ ಒಂದು ಫ್ರೇಮ್ವರ್ಕ್ ಕೊಡ್ತೀನಿ, ಯಾವ ಥರ ಆನ್ಸರ್ಸ್ ಇದಕ್ಕೆ ಸ್ಟ್ರಕ್ಚರ್ ಮಾಡ್ಬೋದು ಅಂತಂದರೆ ನೋಡಿ, ಸಿಗ್ನಿಫಿಕೆನ್ಸ್ ಆಫ್ ಸ್ಟ್ರಕ್ಚರಲ್ ನೆಗೋಸಿಯೇಷನ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಟೆಕ್ನಿಕ್ ಅಂತ ಕೇಳಿದ್ದಾರೆ. ಸೊ ನೀವು ಆನ್ಸರ್ ಹೆಂಗೆ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದರೆ, ಡಿಸ್ಪ್ಯೂಟ್ ರೆಸಲ್ಯೂಷನ್ ಟೆಕ್ನಿಕ್ ಬಗ್ಗೆ ಜಸ್ಟ್ ಒಂದು ಇಂಟ್ರಡಕ್ಷನ್ ಬರೆದ್ಬಿಟ್ಟು, ಆಮೇಲೆ ಸ್ಟ್ರಕ್ಚರಲ್ ನೆಗೋಸಿಯೇಷನ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಟೆಕ್ನಿಕ್ ಅಂದರೆ ಏನು ಅಂತ ಒಂದು 2 ಲೈನ್ಸಲ್ಲಿ ಬರೆದು ಅದನ್ನು ಇಂಟ್ರಡಕ್ಷನ್ ಅಂತ ಮಾಡಿಕೊಂಡು ನೀವು ಇದು ಯಾಕೆಂದರೆ 150 ವರ್ಡ್ಸ್ ಆಗಿರೋದ್ರಿಂದ ನಾವು 1.5 ಪೇಜ್ ಬರೀಬೇಕು. UPSC ಇದ್ರ ಪ್ರಕಾರ ಹೋದಾಗ ಒಂದು 4 ಲೈನಿನ ಇಂಟ್ರಡಕ್ಷನ್ ಆಯಿತು. ಅಂದರೆ ಡಿಸ್ಪ್ಯೂಟ್ ರೆಸಲ್ಯೂಷನ್ ಟೆಕ್ನಿಕ್ ಅಂದರೆ ಏನು, ಸ್ಟ್ರಕ್ಚರಲ್ ನೆಗೋಸಿಯೇಷನ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಟೆಕ್ನಿಕ್ ಅಂದರೆ ಏನು ಅಂತ 4 ಲೈನ್ ಇಂಟ್ರಡಕ್ಷನ್ ಅಂತ ಬರೆದ್ಬಿಟ್ಟು, ನಾವು ಬಾಡಿಯಲ್ಲಿ ಏನು ಬರೀಬೇಕು ಅಂದರೆ ಅದರ ಸಿಗ್ನಿಫಿಕೆನ್ಸ್ ಬರೀಬೇಕು. ಓಕೆ, ಸಿಗ್ನಿಫಿಕೆನ್ಸ್ ಅಂದರೆ ನಾನು ನಿಮಗೆ ಈ ಆರ್ಟಿಕಲಲ್ಲಿ ಕೂಡ ಸಿಗ್ನಿಫಿಕೆನ್ಸ್ ಎಕ್ಸ್ಪ್ಲೇನ್ ಮಾಡಿದೆ, ಅದೇ ವಿನ್ ವಿನ್ ಸಿಚುವೇಶನ್ ಅಂತ, ಯಾವ ಥರ ಅದು ಹೆಲ್ಪ್ ಆಗುತ್ತೆ, ಏನು ಕತೆ ಅಂತ. ಆಮೇಲೆ ಅದ್ರ ನೀಡ್ ಕೂಡ ನೀವು ಬರೀಬೇಕು. ಯಾಕೆ ಈ ಥರದ ಒಂದು ಪರ್ಟಿಕ್ಯುಲರ್ ನೀಡ್ ಯಾಕಿದೆ ಅಂದರೆ ನೀವು ಎಕ್ಸಾಮ್ನಲ್ಲಿ ತೋರಿಸ್ಬೇಕು. ಅದು ಈ ಥರದ್ದೊಂದು ಸುಮ್ಮನೆ ಏನೇನೋ ಎಲ್ಲರ ತಲೆಯಲ್ಲೂ ಬಂದಿದ್ದು ಮಾಡೋಕ್ಕಾಗಲ್ಲ. ಅದು ಯಾಕೆ ಬೇಕು ಅಂತಂದರೆ ಅದಕ್ಕೆ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ನಿಮಗೆ, ಕೋರ್ಟ್ ಡಿಲೇ ಕೇಸಸ್ ಪೆಂಡಿಂಗ್ ಇದ್ದಾವೆ, ತುಂಬ ಪೆಂಡಿಂಗ್ ಇದ್ದಾವೆ. ಆಮೇಲೆ ಕೆಲವು ವಲ್ನರಬಲ್ ಪೀಪಲ್ಗೆ ಅವರಿಗೆ ಒಂದು ಜಸ್ಟಿಸ್ ರಿಟ್ರೆಸಲ್ ಸಿಸ್ಟಮ್ ಬೇಕು, ಇಲ್ಲ ಈ ಥರದೊಂದು ಎಲ್ಲ ಕೆಲವೊಂದು ನೀಡ್ಸ್ನ ಬರೆದ್ಬಿಟ್ಟು ಸಿಗ್ನಿಫಿಕೆನ್ಸ್ನ ಬಾಡಿಯಲ್ಲಿ ಬರೆದ್ಬಿಟ್ಟು ಒಂದು ತುಂಬ ಚೆನ್ನಾಗಿರೋ ನೀವು ಏನು ಇಂಟ್ರೊಡಕ್ಷನ್ನು ಇದೆಲ್ಲ ಬರೆದಿರ್ತೀರಲ್ಲ ಅದ್ರ ಬೇಸ್ ಮೇಲೆ ಒಂದು ಕನ್ಕ್ಲೂಷನ್ನ ಬರೆದ್ರೆ ಇದರ ಆನ್ಸರು ನಿಮಗೆ ಸಂಪೂರ್ಣ ಆಗುತ್ತೆ. ಓಕೆ, ಇದಿಷ್ಟು ಹೇಳ್ತಾ ಇವತ್ತಿನ ಸೆಷನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ರಿಗೂ ಥ್ಯಾಂಕ್ ಯು. ನೆಕ್ಸ್ಟ್ ನಾಳೆ ಎಡಿಟೋರಿಯಲ್ಸ್ ಏನಿದೆ, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಏನಿದೆ ಅದನ್ನೆಲ್ಲ ಎತ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಓಕೆ, ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಬಾಯ್.